ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪೆ. ವೀಕ್ಷಕರೇ, ಇದು ಇಂಟ್ರೆಸ್ಟಿಂಗ್ ವಿಡಿಯೋ. ಎಲ್ಲಾ ಮನೆಯಲ್ಲೂ ಅಡುಗೆ ಮಾಡೋ ಹೆಣ್ಮಕ್ಳದ್ದು ಒಂದೇಗಳು, ನಮ್ಮನೆ ಕುಕ್ಕರ್ ಇದೆಯಲ್ಲ ಮಾರೆ, ಏನ್ ಮಾಡಿದ್ರು ಸರಿ ಆಗ್ತಿಲ್ಲ. ಕುಕ್ಕರ್ ಗ್ಯಾಸ್ಕೆಟ್ ಇದೆಯಲ್ಲ, ಅಂದ್ರೆ ರಬ್ಬರ್ ಇದೆಯಲ್ಲ, ಅದು ಯಾವಾಗ್ಲೂ ಲೂಸ್ ಆಗುತ್ತೆ. ಇದು ಲೂಸ್ ಆದ್ರೆ ಸೀಟಿ ಸರಿಯಾಗಿ ಬರಲ್ಲ, ನೀರ್ ಲೀಕೇಜ್ ಆಗುತ್ತೆ. ಏನ್ ಮಾಡೋದು ಅನ್ನೋದು. ಹಾಗಾದ್ರೆ ಡೋಂಟ್ ವರಿ, ಇವತ್ತಿನ ಈ ವಿಡಿಯೋದಲ್ಲಿ ಕುಕ್ಕರ್ ರಬ್ಬರ್ ಲೂಸ್ ಆದ್ರೆ ಏನಾಗುತ್ತೆ, ಈ ರೀತಿ ಆದ್ರೆ ಕುಕ್ಕರ್ ಏನಾದ್ರೂ ಸ್ಫೋಟ ಆಗುತ್ತಾ, ಇಂಥ ಸಮಯದಲ್ಲಿ ಏನ್ ಮಾಡಬೇಕು, ಈ ಬೊಂಬಾ ಟ್ರಿಕ್ಸ್ ನಿಮ್ಗಾಗಿ. ಮೊದಲ ಟಿಪ್ಸ್, ಒಂದು ಬೇಷನ್ನಲ್ಲಿ ಐಸ್ ಕ್ಯೂಬ್ಸ್ ಅನ್ನ ಹಾಕಬೇಕು. ಐಸ್ ಕ್ಯೂಬ್ಸ್ ಹಾಕಿದ ನಂತರ ಅದಕ್ಕೆ ನೀರು ಹಾಕಬೇಕು. ನಂತರ ಅದರ ಒಳಗೆ ಕುಕ್ಕರ್ ರಬ್ಬರ್ ಅಂದ್ರೆ ಗ್ಯಾಸ್ಕೆಟ್ ಇರುತ್ತಲ್ಲ, ಅದನ್ನ ಹಾಕಬೇಕು. 5 ನಿಮಿಷಗಳ ನಂತರ ರಬ್ಬರ್ ಅನ್ನ ತೆಗೆದು ಅದನ್ನ ಕುಕ್ಕರ್ ಮುಚ್ಚಳಕ್ಕೆ ಹಾಕಿ ಸರಿಯಾಗಿ ಫಿಟ್ ಆಗುತ್ತೆ. ಸೀಟಿ ಕೂಡ ಚೆನ್ನಾಗಿ ಬರುತ್ತೆ, ಯಾವುದೇ ಸಮಸ್ಯೆ ಆಗಲ್ಲ. ಸೆಕೆಂಡ್ ಟಿಪ್ಸ್, ರಬ್ಬರ್ ಇರುತ್ತಲ್ಲ, ಅದನ್ನ ಫ್ರೀಜರ್ ನಲ್ಲಿ ಒಂದು 15 ನಿಮಿಷ ಇಡಿ. ಆಗ ರಬ್ಬರ್ ಬಿಗಿ ಆಗುತ್ತೆ. ನಂತರ ರಬ್ಬರ್ ಅನ್ನ ನೀವು ಯೂಸ್ ಮಾಡಬಹುದು. ನೀರು ಲೀಕ್ ಆಗಲ್ಲ, ಯಾವ ಸಮಸ್ಯೆ ಕೂಡ ಆಗಲ್ಲ, ಸರಿಯಾಗಿ ಸೀಟಿ ಬರುತ್ತೆ, ಆರಾಮಾಗಿ ಯೂಸ್ ಮಾಡಬಹುದು. ಮೂರನೇ ಟಿಪ್ಸ್, ಲೂಸ್ ಆಗಿರುವ ರಬ್ಬರ್ ಅನ್ನ ತೆಗೆದುಕೊಳ್ಳಿ. ಆ ರಬ್ಬರ್ಗೆ ಎಣ್ಣೆಯನ್ನ ನೀಟಾಗಿ ಒಳಗಡೆ ಹೊರಗಡೆ ಎರಡೂ ಸೈಡ್ ಹಚ್ಚಿ. ಎರಡೂ ಸೈಡ್ ಚೆನ್ನಾಗಿ ಎಣ್ಣೆ ಹಚ್ಚಿದ ನಂತರ ರಬ್ಬರ್ ಅನ್ನ ಮುಚ್ಚಳಕ್ಕೆ ಹಾಕಿ. ಸರಿಯಾಗಿ ಫಿಟ್ ಆಗುತ್ತೆ. ನಿಮ್ಮ ಕುಕ್ಕರ್ ಸಮಸ್ಯೆ ದೂರ ಆಗುತ್ತೆ. ಇದು 100% ವರ್ಕೌಟ್ ಆಗುತ್ತೆ. ನಾಲ್ಕನೇ ಟಿಪ್ಸ್ ಅಂದ್ರೆ, ಕುಕ್ಕರ್ ರಬ್ಬರ್ ಸರಿಯಾಗಿ ಕೂರದೇ ಇದ್ರೆ ರಬ್ಬರ್ ಮೇಲೆ ಸ್ವಲ್ಪ ಒಣ ಹಿಟ್ಟಿರುತ್ತಲ್ಲ, ಅದನ್ನ ಸಿಂಪಡಿಸಬೇಕು. ಇದಕ್ಕಾಗಿ ನೀವು ಒಣ ಹಿಟ್ಟು ಅಥವಾ ಪುಡಿ ಮಾಡಿದ ಹಿಟ್ಟು ಯಾವುದಾದ್ರೂ ಕೂಡ ಬಳಸ್ಬೋದು. ಇದು ಒಂದು ಬೆಸ್ಟ್ ಟಿಪ್ಸ್. ಇದನ್ನ ಹಾಕಿದ್ರೆ ರಬ್ಬರ್ ಕೂಡ ಫಿಟ್ ಆಗುತ್ತೆ, ಸೀಟಿ ಕೂಡ ಚೆನ್ನಾಗಿ ಕೂಗುತ್ತೆ. ನೆಕ್ಸ್ಟ್ ಟಿಪ್ಸ್, ನೀವು ಐಸ್ ಕ್ಯೂಬ್ಸ್ ನಲ್ಲಿ ಹಾಕಿ ಅಂತ ಅಂದ್ರು, ಇಲ್ಲ ಫ್ರೀಜರ್ ನಲ್ಲಿ ಇಡಿ ಅಂತ ಹೇಳಿದ್ರಿ. ನಮ್ಮನೇಲಿ ಫ್ರಿಡ್ಜೇ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಕೆಲವರು ಕೇಳಬಹುದು. ಒಂದ್ ವೇಳೆ ನಿಮ್ಮನೇಲಿ ಫ್ರಿಡ್ಜ್ ಇಲ್ಲ ಅಂತ ಅಂದ್ರೆ ರಬ್ಬರ್ ಅನ್ನ ಕೋಲ್ಡ್ ವಾಟರ್ ನಲ್ಲಿ ಅಂತ ಅಂದ್ರೆ ತಣ್ಣೀರಲ್ಲಿ ಕೂಡ ಹಾಕಿ ಇಡಬಹುದು. ಒಂದು 15ರಿಂದ 20 ನಿಮಿಷ ಡೈಲಿ. ನೀವು ಅನ್ನ ಮಾಡೋ ಮುಂಚೆ ರಬ್ಬರ್ ಗ್ಯಾಸ್ಕೆಟ್ ಇರುತ್ತಲ್ಲ, ಅದನ್ನ ತಣ್ಣೀರಲ್ಲಿ ಹಾಕಿ ಇಡಿ. ಇದು ರಬ್ಬರ್ ಅನ್ನ ಕುಗ್ಗಿಸುತ್ತೆ. ಇದರಿಂದ ರಬ್ಬರ್ ಚೆನ್ನಾಗಿ ವರ್ಕ್ ಆಗುತ್ತೆ, ಸೀಟಿನೂ ಚೆನ್ನಾಗಿ ಬರುತ್ತೆ, ನೀರು ಕೂಡ ಲೀಕ್ ಆಗಲ್ಲ. ಇದೆಲ್ಲ ಟಿಪ್ಸ್ ಆಯ್ತು ರಬ್ಬರ್ ಲೂಸ್ ಆದಾಗ ಏನ್ ಮಾಡಬೇಕು ಅನ್ನೋದು. ಇಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ರಬ್ಬರ್ನ ಮುಚ್ಚಳವನ್ನ ಮುಚ್ಚಿದ ನಂತರ ಕುಕ್ಕರ್ನ ಮುಚ್ಚಳ ಸರಿಯಾಗಿ ಕೂತಿದ್ಯಾ ಅಥವಾ ಇಲ್ಲ ಅಂತ ನೀವು ಪರಿಶೀಲಿಸಬೇಕು. ಕುಕ್ಕರ್ನ ಮುಚ್ಚಳ ಸರಿಯಾಗಿ ಮುಚ್ಚದೆ ಹೋದ್ರೆ ಇದು ತುಂಬಾನೇ ಡೇಂಜರು, ಕುಕ್ಕರ್ ಸ್ಫೋಟ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮಾಡೋ ಚಿಕ್ಕ ತಪ್ಪುಗಳು ದೊಡ್ಡ ಅಪಾಯ ಅನಾಹುತಕ್ಕೆ ಕಾರಣ ಆಗುತ್ತೆ. ಕುಕ್ಕರ್ಗಳು ಸ್ಫೋಟ ಆಗಿ ಸುಟ್ಟು ಗಾಯ ಆಗಿರೋದನ್ನ ನೀವು ಕೂಡ ನೋಡಿರ್ತೀರಾ, ಪ್ರಾಣಕ್ಕೆ ಅಪಾಯ ಆಗಿರೋದನ್ನ ಕೂಡ ನೋಡಿರ್ತೀರಾ. ನಮ್ಮ ಅಕ್ಕಪಕ್ಕದಲ್ಲೇ ಇಂತಹ ದುರ್ಘಟನೆಗಳು ನಡೀತಾ ಇರುತ್ತೆ. ಆದ್ರೆ ಇದನ್ನ ನೋಡಿನೂ ಕೂಡ ಕೆಲವರು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ದಯವಿಟ್ಟು ಈ ನೆಗ್ಲಿಜೆನ್ಸಿ ಬೇಡ. ಕುಕ್ಕರ್ಗಳನ್ನ ಬಳಸುವಾಗ ದಯವಿಟ್ಟು ಈ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. ವೀಕ್ಷಕರೇ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಟೆಂಪ್ರವರಿ ಅಷ್ಟೇ. ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ನೆಗ್ಲಿಜೆನ್ಸಿ ಬೇಡ. ರಿಪೇರಿ ಮಾಡಿಸಿ, ನಿಮ್ಮ ಕುಕ್ಕರ್ ಅನ್ನ ಒಂದ್ಸಾರಿ ಚೆಕ್ ಮಾಡಿಸಿ. ತುಂಬಾ ಜನ ನೆಗ್ಲಿಜೆನ್ಸಿ ಮಾಡೋದೇ ಹೆಚ್ಚು. ನಾವೆಷ್ಟು ವರ್ಷಗಳಿಂದ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀವಿ, ಏನೂ ಆಗಿಲ್ಲ ಅಂತ. ಏನೂ ಆಗೋದೂ ಬೇಡ. ಆದರೆ ಈ ಕುಕ್ಕರ್ಗಳ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಬೇಡ. ಯಾಕೆ ಅಂದ್ರೆ ನಿಮ್ಮ ಸುತ್ತಮುತ್ತ, ನಾನು ಆಗ್ಲೇ ಹೇಳ್ದ ಹಾಗೆ, ನಿಮ್ಮ ಸುತ್ತಮುತ್ತನೇ ಕುಕ್ಕರ್ ಸ್ಫೋಟ ಆದಂತಹ ಘಟನೆಗಳನ್ನ ನೋಡಿರ್ತೀರಾ, ನ್ಯೂಸ್ಗಳಲ್ಲಿ ಕೇಳಿರ್ತೀರಾ. ನಮ್ಮ ಮುಂದೆ ಸಾಕ್ಷಿಗಳಿರ್ಬೇಕಾದ್ರೆ ಯಾಕೆ ನೆಗ್ಲಿಜೆನ್ಸಿ ಅಲ್ವಾ? ಹೀಗಾಗಿ ಕೇರ್ಫುಲ್ ಆಗಿರಿ, ಎಚ್ಚರಿಕೆಯಿಂದ ಇರಿ. ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಿ. ವೀಕ್ಷಕರೇ, ಇದು ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಎಲ್ಲರಿಗೂ ರೀಚ್ ಆಗಬೇಕು. ಹೀಗಾಗಿ ಸಾಕಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ. ನಮಸ್ಕಾರ.